ಬೆಳಗಾವಿ ತಾಲೂಕಿನ ಭರಮ್ಯಾನಟ್ಟಿ ಗ್ರಾಮದಲ್ಲಿ ಯುವಕನೊಬ್ಬ ವಿವಾಹಿತೆಯೊಂದಿಗೆ ಮನೆ ಬಿಟ್ಟು ತೆರಳಿದ ಘಟನೆ ಬಳಿಕ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈ ಪ್ರಕರಣದ ಬೆನ್ನಲ್ಲೇ ಯುವಕನ ಮನೆಯ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ಮನೆಗೆ ಹಾನಿ ಮಾಡಿರುವ ಆರೋಪ ಕೇಳಿಬಂದಿದೆ. ಆರೋಪದ ಪ್ರಕಾರ ಸುಮಾರು 200ಕ್ಕೂ ಹೆಚ್ಚು ಜನರು ಮಾರಕಾಸ್ತ್ರಗಳೊಂದಿಗೆ ಆಗಮಿಸಿ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಮನೆಯ ಹಂಚುಗಳು, ಅಲ್ಮಾರಿ, ಟಿವಿ ಸೇರಿದಂತೆ ಹಲವು ವಸ್ತುಗಳು ಹಾನಿಗೊಳಗಾಗಿವೆ. ಘಟನೆಯ ವೇಳೆ ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಮನೆಯಿಂದ ಚಿನ್ನಾಭರಣ, ನಗದು ಹಾಗೂ ಸುಮಾರು 25 ಕುರಿಗಳನ್ನು ಕೊಂಡೊಯ್ದಿರುವ ಆರೋಪವೂ ಕೇಳಿಬಂದಿದೆ. ಈ ಸಂಬಂಧ ಸಂತ್ರಸ್ತ ಕುಟುಂಬವು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ. ಸರ್ ನಾವು ಆಗ ಬಂದು ಹುಡ್ಕೊಂಡ್ ತೊಗೊಂಡು ನಿಂತೀನಿ ಸರ್. ಆ ಕಡೆಯಿಂದ ಬಂದ್ರ ಸರ್, ಆ ಕಡೆಯಿಂದ ಬರೋಕ ನಮ್ಮ ಅಪ್ಪ ಒಳಗೆ ಕುಂತೈತಿ. ಅಪ್ಪ ನೀನು ಕೊಲ್ತಾರೋ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡು ಹೋಗಿನಿ ಸರ್. ಅಟ್ಲಾಗ ಅಂದ್ರೆ ಎಲ್ಲರೂ ಒಳಗ ಬಂದಿರ್ತಾರೆ ಸರ್. ಅವ್ರು ಮನೆ ಮೇಲೂ ಹಚ್ಚಿರು, ತೆಲಗು ಎಲ್ಲ ಕಲ್ಲು ಬಿಡತ್ತಾರ ಸರ್. ಏನಿಟ್ಟಿಲ್ಲ ನಮ್ಮ ಮನೆ ಜನ್ಮಾನ ಹಾಳಾಯ್ತು ಹೋಗಿದಾರ ಸರ್. ಅವ್ರು ಇಷ್ಟ ಅಂತ ಹೇಳಿ ಸರ್. ನಾವು ಒಬ್ರ ಇಬ್ರಾರ ನೋಡ್ಕೊಂಡು ಹೇಳಿವಿ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳಿ ಸರ್. ನಾವು ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ತಮ್ಮ ಒಬ್ಬ ಸರ್, ನಮ್ಮ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದು ಹೊರಗೆ ನಿಂತರು ಸರ್. ಅವ್ರು ಏನು ಅನ್ನೋದಕ್ಕೆ ಬರ್ತೀನಿ ಸರ್. ಏನು ಮಾಡಿ ಹೇಳ್ತಾರೆ, ಬಡದಕ್ಕೆ ನೋಡಿ ನೀತಿ ಹಚ್ಕೊಟ್ಟಿದ್ದೀವಿ ಓಡಿ ಚೆನ್ನಾಗ ಕಲ್ಲು ಒಗ್ಯಾನ ಮಾಡ್ತಾರೆ ಸರ್. ನಮಗೇನೋ ಗೊತ್ತಿಲ್ಲ ಸರ್. ಅದು ಬಂದಾರ ಸರ್, ನಮಗೆ ಗೊತ್ತಾಗಿಲ್ಲ ಸರ್. ಅದು ಏನು ಮಾಡ್ಯಾನ ಅನ್ನೋದು. ಪೊಲೀಸರು ಬಂದಿರು ಸರ್. ಎಲ್ಲ ಮುರಿದು ಹೋಗೋದು ಹಿಂಗೆ ಮಾಡಿ ಬಂದ್ರು ಸರ್. ಅವಾಗ ತೊಗೊಂಡು ಏನು ಮಾಡೋದು ಸರ್ ನಾವು. ಈಗ ಮೊದಲು ಏನಾದ್ರು ಬಂದಿದ್ರಂದ್ರೆ ಅವ್ರು ಹಿಂಗೆ ಮಾಡ್ತಾರೆ ಮೊದಲು ಏನೋ ಬಂದಿಲ್ಲ ಸರ್. ಏನೋ ಉಸಾಬರಿನ ತೊಗೊಂಡಿಲ್ಲ ಸರ್. ಹಿಂಗೆ ಮಾಡತ್ತ ನಿಮ್ಮ ತಮ್ಮ ಅಂದಿಲ್ಲ, ಹಿಂಗೆ ಮಾಡತ್ತಾನಂತ ನಮ್ಮ ಅಪ್ಪಗೂ ಹೇಳಿಲ್ಲ, ನಮ್ಮ ಅವ್ವಗೂ ಹೇಳಿಲ್ಲ, ನಮ್ಮ ತಮ್ಮಗೂ ಸಣ್ಣಗೂ ಹೇಳಿಲ್ಲ ಸರ್. ನಮ್ಮ ತಮ್ಮಾಗ ಅದಕ್ಕೆ ಮಾತಿಲ್ಲ ಸರ್. ನಮ್ಮ ತಮ್ಮನ ಹೆಂಗೆ ಬೇಕಾಗಿ ಬಿಡತ್ತಾರ ಸರ್. ಇವರು ನಿನ್ನ ಕೊಲ್ತು ಮಗನ ಎಲ್ಲಿ ಸಿಗಂತಾರ ಸರ್. ಅದಕ್ಕೆ ಎಲ್ಲಿ ಪಾರಾಗ್ಬೇಕು ಸರ್. ಅದು ನಮ್ಮ ತಮ್ಮ ಈಗ ಮಾತಾಡ್ತಿದ್ದ ನಮ್ಮ ಗುಡಿಯ ನಮ್ಮ ಸಣ್ಣ ಮಾತಾಡ್ತಾನೆ ಸರ್. ಈ ವಿಚಾರ ಏನೋ ಗೊತ್ತಿಲ್ಲ ಸರ್. ಅದಕ್ಕೆ ಮಾತಿಲ್ಲ ಸರ್. ಯಾರು ಮಾತಾಡೋದಿಲ್ಲ. ಬಾದಿನ ಸರ್ ಮಾತು ಬಿಟ್ಟಾವು. ಪೊಲೀಸರಿಗೆ ಹೇಳಲ್ಲ ಸರ್. ಏನು ಮಾಡ್ತಾರೆ ಮಾಡಿ ಸರ್. ಅವ್ರು ಬಿಡಿ ಸರ್. ಇದನ್ನೆಲ್ಲ ಮಾಡಿ ಹೋಗ್ಯಾರ. ನಮ್ಮ ಅಪ್ಪ ನೋಡ್ತೀವಿ ಆಗ್ತಾರ, ನಮ್ಮ ತಮ್ಮ ನೋಡ್ತೀವಿ ಉಡಾಕ್ ಬರೋದು, ಏನು ಮಾಡಕ್ಕೆ ಬರೋದು ಬಂದಾಗ ಸರ್. ಅವ್ನು ನೋಡ್ತೀವಿ ದುಡ್ಡು ₹1 ನಮ್ಮ ಅಪ್ಪ ಕೊಡೋದಿಲ್ಲ ಸರ್. ನಾವು ಏನು ಮಾಡಿ ಹೊಟ್ಟೆ ತುಂಬಿಸ್ಬೇಕು ಸರ್. ನಮ್ಮ ಅಪ್ಪ, ನಮ್ಮ ಅವ್ವ ಅಂದ, ನಮ್ಮ ತಮ್ಮದ. ನಮ್ಮ ಅಪ್ಪ ನೋಡ್ತೀವಿ ಹಾರ್ಟ್ ಆಪರೇಷನ್ ಸರ್. ಇನ್ನು ಮನೆ ಮಾಡಿ ಹೋಗೋದು ವಾರ. ನಮ್ಮ ಅಪ್ಪ ಎಷ್ಟು ಕೈ ಮೇಲೆ ದುಡ್ದು ಇಟ್ಟು ಕಟ್ಟಿ ಬಂದಿತ್ತು ಸರ್. ನಮ್ಮ ಹೆಸರು ಬಸವ ಸರ್. ನಮ್ಮ ಅಪ್ಪ, ನಮ್ಮ ತಮ್ಮ ಇದ್ದು ಹೌದಾ. ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾವು ಬಂದವ, ನಮ್ಮ ಅಪ್ಪ ಹೊಡಿತಿದ್ದು. ನಾವು ಈಗ ಮ್ಯಾಲೆ ಇದ್ದೇವೆ. ನಿಮ್ಮ ಅವ್ನು ನಿನ್ನ ಹೇತಿ ಕೊಡ್ತೀವಿ, ಏನು ಮಾಡತ್ತೆ ನಿಮ್ಮ ಅವ್ನು ನಿನ್ನ ಹೇತಿ ಅಂತ ಅನ್ನತ್ತಿಲ್ಲ. ಹಿಂಗೆ ಮಾಡ್ಕೊಂಡು ಬರ್ತಾನೆ ಬಿಡ್ರಿ. ನಮಗೆ ನಾ ದಿನ ಬರ್ತಾನೆ. ಯಾವಾಗಿದೆ ಕುಡ್ದ ಹಿಂಗೆ ಜಾತ್ರೆ ಮದುವೆ ಇದ್ರೆ ಬರ್ತಾನೆ, ಹಿಂಗೆ ಬರ್ಕೊಂಡು ಬರ್ತಾನೆ ಅಂತ ನಾವು ತಿಳ್ಕೊಂಡು ಮಗನ ಓಡಿಸಿಟ್ಟಿದ್ರೆ ನಿಮ್ಮ ಅವ್ನು ನಿನ್ನ ಹೇತಿ ಅಂತೇಳಿ ಬಂದಾನ. ಕುಡ್ದಲ್ಲ ಚಾಕು ಅವ್ನು ಹಿಂಬಂದು ದಂಡ ಇರ್ತಾರೆ. ಅವರೆಲ್ಲ ಬಂದು ಮನೆ ಮೇಲೆ ಹತ್ತೋದ, ಕುಡಿಯಾಕೆ ಬರೋದ, ಹುಡುಗರು ನಮ್ಮ ತಮ್ಮನ ಹಿಡ್ಕೊಳ್ದ, ನಮ್ಮ ಅಪ್ಪನ ಹಿಡ್ಕೊಳ್ದ ಮಾಡಕ್ಕಾದ್ರೆ ನಾವು ಕೂಸ್ಕೊಂಡು ಇಲ್ಲೇ ಬಿಟ್ಟು ಹೋಗಿದ್ದೀವಿ. ನಮ್ಮ ಅಪ್ಪ ಇದ್ದಕ್ಕೆ ನಮ್ಮ ತಮ್ಮನ ಒಂದು ತೊಗೊಂಡು ಹೋಗಿದ್ದ, ನಮ್ಮ ಅಪ್ಪನ ಒಂದ ತೊಗೊಂಡು ಹೋಗಿದ್ದಾಳೆ. ನಾವು ತೊಗೊಂಡು ಹೋಗ್ಬಿಟ್ಟಕ್ಕೆ ಆ ಹುಡುಗಿ ಯಾಕೆ ಹೋಗ್ತೈತಿ ಆತ ಕೊಲ್ಲಕ್ಕ ಚಾಕು ಹಿಡ್ಕೊಂಡು ಊರಾರು ಬರತ್ತಾರೆ. ಈ ಬಂದಾರ ಊರಾರು ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ಒಂದು ರಾತ್ರಿ ಎಲ್ಲರದ್ದು ಕೈಯಾಗ ಕೊಳ್ಲಿ, ಚಾಕು, ಕೊಳ್ಳಿ ಏನು ಕೈ ಸಿಗ್ತೈತಿ ಅದನ್ನೆಲ್ಲ ತೊಗೊಂಡು ಆ ಓಡಿ ಹೋಗಿದಾರಂತೆ ತೊಗೊಂಡು ಬಂದಾರ. ನಮ್ಮ ತಮ್ಮ ಓಡಿ ಹೋಗಿದಾನು. ಅವ್ರ ಅಣ್ಣನ ಮಗಳನ್ನ ತಗೊಂಡು ಅಂತೇಳಿ ಬಂದಾರ. ಇರ್ಲಿಲ್ಲ ರೀ, 2 ವರ್ಷ ಆತ್ರಿ. ಅವ್ನು ವಿಷಕ್ ಪೆಟ್ರಾಕ್ ಹೋಗ್ತಾನಂತ ನಾವು ಅಟ್ಟ ಬಂತ್ರಿ. ಅವ್ನು ಏನು ಮಾಡ್ತಾನೆ ತೆಗ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಉದ್ದಪ್ಪ ಭಾಗದಾಗ ಆ ಹೆಣ್ಣು ಅಲ್ಲಿ ಇರ್ತೈತಿ. ಈಗ ಓಡಿ ಹೋಗಿದ್ದ ಹುಡುಗ ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವರ ಓಡಿಸಿ ಹೋಗ್ತಿದ್ದಾರೆ. ನಮಗೇನು ಗೊತ್ತಿರಿ. ನಾವು ಇಲ್ಲಿರೋರು, ನಾವಿರೋ ಆ ದೇಶದಾಗ ನಾವೇನು ಮಾಡೋದು, ನಮಗೆ ಕರಿತೀವಿ ಬರಿತೀವಿ ಅಂತೇಳಿ ಎಲ್ಲಿ ಬೇಕಾದಾಗ ವಾರನೂ ಬಿಡ್ತಿರ್ತೀವಿ. ನನ್ನ ಅವ್ರು ಮೀನು ನಮ್ಮ ಊರಾಗಿನ ಹಿಡ್ಕೊಂಡು ಅವ್ರು ಹಿಡ್ಕೊಂಡು ಒಂದು 200-300 ಮಂದಿ ಇದ್ದರು.
ನಿಮ್ಮ ಹೊರಗಿನವ್ರು ಯಾಕೆ ಆ ಹುಡುಗಿ ಮಾಡ್ಕೊಂಡೈತಿಲ್ಲ ಆ ಹುಡುಗಿ ಗಂಡ ಮನ್ಯಾರ ಆ ಹುಡುಗಿ ಮದುವೆ ಹೋಗ್ತಾರೆ ಆ ಹುಡುಗಿ ಮದುವೆ ಆಗೈತಿ ಹುಡುಗಿ ಮದುವೆ ಆಗಿ ಹುಡುಗ ಏನಂತ ಹ್ಞೂ ಬಂದಾರ ಆಗ ಓಡಿ ಅದು ಗೊತ್ತಿಲ್ಲ ಹಂಗೆ ಓಡಿ ಅದು ಗೊತ್ತಿಲ್ಲ ಅವ ಏನು ಮಾಡ್ಕೊಂಡ ಅನ್ನೋದು ಗೊತ್ತಿಲ್ಲ ನಾವು ಹಿಂಗೆ ಬರ್ತಾರ ಅನ್ನೋದು ಹಿಂಗೆ ಗೊತ್ತಿದ್ರೆ ನಮಗೆ ಗೊತ್ತಿರಿ ಇದು ಏನು ರೈಡ್ ಆಗೈತೆ ಅನ್ನೋದು ನಮಗೆ ಗೊತ್ತಿಲ್ಲ ಆ ರೈಡಿ ಇವ್ರು ತಂದು ಬರಕ ನಮಗೆ ಹಿಂಗೆ ಆಗೈತೆ ಅನ್ನೋದು ಗೊತ್ತಿಲ್ಲ ಇದ್ರೆ ಏನೋ ಗೊತ್ತಿಲ್ಲ ನಮಗೆ ಎಷ್ಟು ದಿವಸ ಆದ್ರಿ ನಿಮ್ಮ ತಮ್ಮ ಮನೆಗೆ ನಮಗೆ 2 ವರ್ಷ ಆತ್ರಿ ನಮ್ಮ ಹೆಸರು ಕರಿಯವ್ರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಳೆದ ವರ್ಷ ಬಸಪ್ಪ ನಾಯಕ ಅವರೊಂದಿಗೆ ವಿವಾಹವಾಗಿದ್ದ ನಾಗವ್ವ ಎಂಬ ಮಹಿಳೆ 2 ದಿನಗಳ ಹಿಂದೆ ಯಲ್ಲಪ್ಪ ನಾಯಕ ಎಂಬ ಯುವಕನೊಂದಿಗೆ ಮನೆ ಬಿಟ್ಟು ತೆರಳಿದ್ದಾರೆ ಎನ್ನಲಾಗಿದೆ. ಇಬ್ಬರು ಬೆಳಗಾವಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಅಶೋಕ್ ಐರನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಪರಸ್ಪರ ಪರಿಚಯದಿಂದ ಈ ಘಟನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆಯ ನಂತರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಭದ್ರತೆ ಹೆಚ್ಚಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರಿದಿದೆ. ಮೇಲಿನ ವರದಿಯಲ್ಲಿ ಕೆಲವು ಅಂಶಗಳು ಪ್ರಾಥಮಿಕ ಮಾಹಿತಿ ಹಾಗೂ ಆರೋಪಗಳ ಆಧಾರದ ಮೇಲೆ ನೀಡಲಾಗಿದೆ. ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವೇ ಘಟನೆಯ ಸಂಪೂರ್ಣ ಸತ್ಯಾಸತ್ಯತೆ ಸ್ಪಷ್ಟವಾಗಲಿದೆ.